ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಮೋಹನ್. ನಿನ್ನೆ ಕಾರ್ನ ಸರ್ವಿಸಿಗೆ ಬಿಟ್ಟಿದ್ದೆ. ಸೊ ಇವತ್ತು ಕಸಿನ್ನ ಕರ್ಕೊಂಡು ಸ್ವಲ್ಪ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೆ. ಇದು ಗೊತ್ತಲ್ಲ ನಿಮಗೆ, ರಿಂಗ್ ರೋಡು, ಒಳ್ಳೆ ಬಿಸಿಲು ಹಾಸನಲ್ಲಿ. ಸೊ ನೆನ್ನೆ ಬಿಟ್ಟಿದ್ದೆ ಕಾರ್ನ. ರೆಡಿ ಆಗಿದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಬಟ್ ರೆಡಿ ಆಗಿತ್ತು. ಫುಲ್ ಜಿಗಿ ಜಿಗಿ ಅಂತ ಕಾಣಿಸ್ತಾ ಇತ್ತು. ಗಾಡಿ ಎಲ್ಲಪ್ಪ ಸರ್ವಿಸ್ ಬಿಟ್ಟಿದ್ದು ಅಂತಂದ್ರೆ ಇಲ್ಲೇ ನೆಕ್ಸಾ ಶೋರೂಮು, ವೆಂಕಟ್ ಮೋಟರ್ಸ್ ಅಂತ ಹಾಸನಲ್ಲಿ ಇದೆಯಲ್ಲ, ಸಕಲೇಶ್ಪುರ ರೋಡ್, ಓಲ್ಡ್ ಸಕಲೇಶ್ಪುರ ರೋಡ್, ಅಲ್ಲೇ ಡಿಮಾರ್ಟ್ ಗಿಂತ ಹಿಂದೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಮತ್ತೆ ನನಗೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ ಸೇಲ್ಸ್ ಅಲ್ಲಿ, ಸರ್ವಿಸಸ್ ಎಲ್ಲ ತುಂಬಾ ಪರಿಚಯ ಇದೆ. ಹಾಗಾಗಿ ನಾನು ಇಲ್ಲೇ ಬಿಡ್ತೀನಿ, ಒಳ್ಳೆ ಸರ್ವಿಸ್ ಕೊಡ್ತಾರೆ ಅಂತೇಳಿ. ಏನಪ್ಪಾ ಸಡನ್ ಆಗಿ ಸರ್ವಿಸ್ ಅಂದ್ರೆ, ನಾನು ನನ್ನ ವೈಫ್ ಒಂದು 3 days ಔಟ್ ಸೈಡ್ ಹೋಗ್ತಾ ಇದ್ದೆ. ಕಾರಣ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಫಸ್ಟ್ ಬಂದಿದ್ದೆ ಟ್ರೆಂಡ್ಸ್ ಎಲ್ಲ ಕಲೆಕ್ಷನ್ಸ್ ಏನ್ ಇರ್ಲಿಲ್ಲ. ಸೊ ಇವ್ರನ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು, ಇವ್ರು ಬ್ಲೂ ಶರ್ಟ್ ಹಾಕಿದಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಬಾಯ್ ಹೇಳಿ ಅಲ್ಲಿಂದ ನಾವು ಬಂದಿದ್ದೆ ಮ್ಯಾಕ್ಸ್ಗೆ. ಮ್ಯಾಕ್ಸ್ ಅಲ್ಲಿ ಓಕೆ, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಮ್ಯಾಕ್ಸ್ ಅಲ್ಲಿ ನಾನೊಂದು ಗಮನಿಸಿದ್ದು ಅಂದ್ರೆ, ಸ್ವಲ್ಪ ಜನ ವರ್ಕರ್ಸು ಸ್ವಲ್ಪ ಜನ ಕಿವಿ ಕೇಳಿಸ್ತಿರಲಿಲ್ಲ, ಸ್ವಲ್ಪ ಜನ ಮಾತು ಬರ್ತಿರಲಿಲ್ಲ, ಬಟ್ ಪ್ರೊಫೆಷನಲ್ ಆಗಿದ್ರು, ತುಂಬ ಟ್ರೈಂಡ್ ಆಗಿದ್ರು. ತುಂಬ ಇಷ್ಟ ಆಯಿತು ಇನಿಷಿಯೇಷನ್ ನನಗೆ. ಮತ್ತು ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೊರಟು, ಮನೆಗೆ ಒಂದು ಪಾರ್ಸಲ್ ಬಂದಿತ್ತು. ಆ್ಯಕ್ಚುಲಿ ಪಾರ್ಸಲ್ ಏನು ಅಂತಂದರೆ, ಒಂದು ಮೈಕ್ ತರಿಸಿದ್ದೆ ಡಿಜಿಟೆಕ್ ಅವ್ರದ್ದು. ಸೊ ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿ ನೋಡಿದೆ. ಮೈಕ್ ಏನಕ್ಕಪ್ಪ ಅಂತಂದರೆ, ನಾನು ಮೋಸ್ಟ್ ಆಫ್ ದಿ ವೀಡಿಯೋಸ್ ಎಲ್ಲ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು ಮೈಕ್ ಟ್ರೈ ಮಾಡೋಣ ಅಂತೇಳಿ ಒಂದು ಬೇಸಿಕ್ ಮೈಕ್ ತರಿಸ್ದೆ. ಇದು ನನಗೆ ಬ್ಲಿಂಕಿಟಲ್ಲಿ ಅರೌಂಡ್ 699 ಏನೋ 100 rupees ಆಫರಾಗಿ ಸಿಕ್ತು. ಸೊ ಇದರಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಒಂದು ಮೈಕ್ ಕೊಟ್ಟಿದ್ದಾರೆ, ಮತ್ತು ಒಂದು ರಿಸೀವರ್ ಕೊಟ್ಟಿದ್ದಾರೆ, ಮತ್ತು ಒಂದು ಕೇಬಲ್ ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ, ಮತ್ತು ಒಂದು ಪೌಚ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಓಕೆ, ನಿಮ್ಮ ವರ್ತ್ ಏನಿದೆ, ಮನಿ ಏನು ವರ್ತ್ ಇದೆ ಅದಕ್ಕೆ ಚೆನ್ನಾಗಿದೆ ಕ್ವಾಲಿಟಿ. ಅದೇ ನಿಮ್ಗೆ ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದರೆ ತೊಗೋಬೋದು. ಹೇಳ್ತಾರಲ್ಲ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತೇಳಿ. ಸೊ ಫಾರ್ 699 ಐ ಥಿಂಕ್ ಇಟ್ಸ್ ವರ್ತ್. ನಾವು ಹೋಗ್ತಿರೋಷ್ಟೇ ಅಲ್ಲಿ ಪೆಟ್ ಫ್ರೆಂಡ್ಲಿ ಇರಲಿಲ್ಲ. ಸೊ ಲೂಸಿನ ಕೆನಲ್ಗೆ ಬಿಡೋಣ ಅಂದ್ಕೊಂಡೆ. ನನ್ನ ಕಸಿನ್ನೇ ಇಲ್ಲೇ ಇರ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ಅವ್ರ ಮನೆಗೆ ಡ್ರಾಪ್ ಮಾಡಿ ಬಂದೆ. ಕಾರ್ ನೋಡಿ ಹೇಗೆ ಫುಲ್ ಹೊಳಿತಾ ಇದೆ ಹೊಸದಾಗಿ. ಎಲ್ಲರೂ ಡಿಮಾರ್ಟ್ ನೋಡಿರ್ತೀರ ಹಾಸನಲ್ಲಿ, ದೊಡ್ಡದಿದೆ, ತುಂಬಾ ಪ್ರಾಡಕ್ಟ್ಸ್ ಇದೆ. ಡಿಮಾರ್ಟ್ ಆಪೋಸಿಟ್ ಕರೆಕ್ಟಾಗಿ ಒಂದು ಹೊಸ KA13 ಅರೇನಾ ಸ್ಟಾರ್ಟ್ ಆಗ್ತಿದೆ. ನಾನು ಅದರದ್ದು ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಅದರಲ್ಲಿ ಗೋ ಕಾರ್ಟಿಂಗು, ಬೌಲಿಂಗ್ ಎಲ್ಲ ಅವೈಲೇಬಲ್ ಇದೆ, ಮತ್ತು ಸ್ಟೋರ್ಸ್ಗಳು ಇನ್ನೂ ಅವೈಲೇಬಲ್ ಇದೆ ಫಾರ್ ರೆಂಟ್ ಅಂತ ಹೇಳಿದ್ರು. ಸೊ ಮತ್ತೆ ಅಲ್ಲಿಂದ ಸಕಲೇಶ್ಪುರ ರೋಡ್ ಇಟ್ಕೊಂಡು ಹೊರಟು. KSRTC ಫಾಲೋ ಮಾಡಿದ್ರೆ ಯಾವಾಗಲೂ ಧೂಳೆ ಗುರು. ತಿಂಡಿ ತಿಂದಿರಲಿಲ್ಲ. ಸೊ ಹಾಗಾಗಿ ಬ್ರಂಚ್ಗೆ ಒಟ್ಟಿಗೆ ಮಾಡೋಣ ಅಂತ ನೀವು ಹಳ್ಳಿ ಮನೆಗೆ ಹೊರಟು. ಹೊಸದಾಗಿ ದೊಡ್ಡದಾಗಿ ಮಾಡಿದ್ದಾರೆ ಇವಾಗ. ಇನ್ನು ಅವಾಗ ತಾನೇ ಕುಕ್ ಆಗಿತ್ತು. ಇಡ್ಲಿ ಮತ್ತು ಕೈಮಾ ಚಿಕನ್ ಗ್ರೇವಿ ಎಲ್ಲ ಹೇಳ್ದೋ, ಸೂಪರ್ ಆಗಿತ್ತು, ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿತ್ತು. ಒಳ್ಳೆ ಬ್ಯಾಟಿಂಗು, ಭರ್ಜರಿ ಬ್ಯಾಟಿಂಗು, ಫುಲ್ ಬ್ಯಾಟಿಂಗ್ ಎಲ್ಲ ಮಾಡಿಕೊಂಡು ಹೊರಟು. ಸೊ ಇದೆಲ್ಲಿದೆಯಪ್ಪ ಅಂತಂದರೆ, ಸಕಲೇಶ್ಪುರ ರೋಡಲ್ಲಿದೆ. ಮಂಗಳೂರಿಗೆ ಹೋಗೋರು ಈಸಿ ಆಗುತ್ತೆ, ಬಂದು ಊಟ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ, ಪಕ್ಕಾ ಲೋಕಲ್ ಹಾಸನ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕ್ರೌಡು ಇರುತ್ತೆ. 12 o'clock ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ತುಂಬ ಸಖತ್ತಾಗಿರುತ್ತೆ. ಸೊ ಅಲ್ಲಿಂದ ಹೊರಟು ಶಿರಾಡಿ ಘಾಟ್ ಅಂತೂ ಸ್ವಲ್ಪ ಇವತ್ತು ಜಾಸ್ತಿ ವೆಹಿಕಲ್ಸ್ ಇದ್ದು. ಅಲ್ಲಿಂದ ಬರುವಾಗ ಇದು ಇಲ್ಲೇನೆ ಅನಿಸುತ್ತೆ, ಮೇ ಬಿ ಕುಸ್ತಿದ್ದು, ಲ್ಯಾಂಡ್ ಸ್ಲೈಡ್ ಥರ ಆಗಿದ್ದು. ಎಷ್ಟು ಇಟಾಚಿಗಳು ಕೆಲಸ ಮಾಡ್ತಿದೆ ಅಂದರೆ, ನನ್ನ ಕಾಣಿಗೆ ಒಂದು 4-5 ಇಟಾಚಿಗಳು ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಕೆಲಸ ಮಾಡ್ತಿದ್ವು. ಓ ಮೈ ಗಾಡ್, ನೋಡಿದ್ರೆ ಬಂಡೆನೇ ಕರಿತಿದ್ದಾರೆ, ಬೆಟ್ಟನೇ ಕೊರ್ದಾಕ್ತಿದ್ದಾರೆ ಅನ್ನಂಗೆ ಕಾಣಿಸ್ತಾ ಇದ್ದಪ್ಪ ಇದನ್ನ ನೋಡ್ತಿದ್ರೆ. ಸೊ ಘಾಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಮಂಗಳೂರಿಗೆ ಬಂದಿದ್ದ ತಕ್ಷಣ ಆ ಫಿಶ್ದು ಸ್ಮೆಲ್ಲು ಮತ್ತು ಆ ಹ್ಯುಮಿಡಿಟಿ, ಫುಲ್ ಆನ್ ಚೇಂಜ್ ಹ್ಯುಮಿಡಿಟಿ. ಅಲ್ಲಿಂದ ಮುಂದೆ ಬಂದರೆ ನಮ್ಮ ಆ್ಯಸ್ ಯೂಶ್ವಲ್ ಪಬ್ಬಾಸಿಗೆ ಬಂದೆ. ಮೊದಲೆಲ್ಲ ನಾನು ಮೂಡುಬಿದ್ರೆಲ್ಲ ಓದ್ತಿದ್ದು, ಪಬ್ಬಾಸ್ಗೆ ಅವಾಗವಾಗ ಬರ್ತಿದ್ದು. ತುಂಬ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಕ್ರೌಡು ಇರುತ್ತೆ ಗುರು. ನಮ್ಮ ಕಡೆ ಎಲ್ಲ ನಾನ್ ವೆಜ್ ತಿನ್ನುವಾಗ ಹೆಂಗೆ ಕ್ರೌಡ್ ಇರುತ್ತೆ, ಅದೇ ಥರ ಎಲ್ಲ ಐಸ್ ಕ್ರೀಮ್ ತಿನ್ನುವಾಗ ಕ್ರೌಡ್ ಇರುತ್ತೆ. ಟೇಕ್ ಅವೇಗೂ ಕ್ರೌಡು, ಟೇಬಲ್ಸ್ಗೂ ಕ್ರೌಡು. ಔಟ್ಸೈಡ್ ನಿಲ್ಲಿಸಿ ಟೋಕನ್ ಕೊಡ್ತಾರೆ. ಟೋಕನ್ ಇಸ್ಕೊಂಡು ಹಂಗೋ ಹಿಂಗೋ ಹೊಡೆದಾಡಿ ಇಬ್ಬರಿಗೂ ಒಂದು ಟೋಕನ್ ಸಿಕ್ತು. ಸೊ ಒಳಗಡೆ ಹೋಗಿ ಒಂದು ತಿರುಮಿಸು ಮತ್ತು ಒಂದು ಲೈಟ್ ಗಡ್ಬಡ್ನ ಆರ್ಡ್ರ್ ಮಾಡ್ದು. ಜೊತೆಗೆ ಏನಾದರೂ ಒಂದು ಇರಲಿ ಅಂತೇಳಿ ಸಮೋಸನೂ ತೊಗೊಂಡಿದ್ದು. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನನಗೇನು ಗೊತ್ತಾ ಡೌಟು, ಇವ್ರು ಸೋಂಪುಡಿ ಏನು ಕೊಟ್ಟರು ಅನ್ನೋದೇ ಡೌಟು. ಬಿಲ್ಲು ಡಿಫ್ರೆಂಟ್ ಗುರು, 2 ಕೊಡ್ತಾರೆ. 330 ಆಗಿತ್ತು. ಪೇ ಮಾಡಿ ಹೊರಟೋ ನಾವು. ಅಲ್ಲಿಂದ ಕಾರ್ಗೆಲ್ಲ ಮತ್ತೆ ಫ್ಯೂಲ್ ಅಪ್ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೊರಟು. ಅದ್ರ ನೆಕ್ಸ್ಟ್ ನಾವು ಹೋಗಿದ್ದು ಪಡುಬಿದ್ರೆ ಬೀಚ್, ಒನ್ ಆಫ್ ಮೈ ಫೇವ್ರೆಟ್ ಬೀಚ್, ಬ್ಲೂ ಫ್ಲಾಗ್ ಬೀಚ್ ಅಂತ ಕರೀತಾರೆ ಇದನ್ನ.
ನೀಟ್ ಬೀಚ್ ಬಿಫೋರ್ ಇತ್ತು, ಇವಾಗ ಗೊತ್ತಲ್ಲ ನಾವುಗಳ ಜನ ಆ ಥರ ಎಲ್ಲ ನೀಟಾಗಿರೋಕೆ ಬಿಡಲ್ಲ ನಮ್ಮ ಕಡೆ ಜನ, ಎಲ್ಲ ಹಾಳು ಮಾಡ್ತಾರೆ. ಒಂದೇ ಒಂದು ಬೋಟ್ ಇತ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆ ಸನ್ಸೆಟ್ಟಿಗೆ ಬಂದಿದ್ದು. ಸೊ ಒಂದು ಚಿಕ್ಕದಾಗಿ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಬಟ್ ಫುಲ್ ಜನ, ನಾನು ಇಟ್ಟಾಗ ಜನನೇ ಇರಲಿಲ್ಲ, ಬಟ್ ನೋಡಿ ಹಂಗೆ ಹೋಗ್ತಾ ಫುಲ್ಲು ಜನ. ಒಳ್ಳೆ ಸನ್ಸೆಟ್, ನಾನು ನನ್ನ ವೈಫ್ ಕೂತ್ಕೊಂಡು ಒಳ್ಳೆ ಸನ್ಸೆಟ್ ನೋಡಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋ ಟೈಮ್ ಬಂತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಫ್ರಮ್ ಆಸ್ ಇಟ್ ಈಸ್ ಇನ್ ಕನ್ನಡ. ನಾನು ನಿಮ್ಮ ಮೋಹನ್. ಬೈ ಬೈ.